ವೆಲ್ಕಮ್ ಟು ಬೆಸ್ಟಿ ಫಾರ್ಮ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ನೋಡಿ, ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಬಂದು ದಾಸವಾಳ ಗಿಡ. ಸೊ ನೋಡಿ, ಇದು ಬಂದು ಚಿಕ್ಕ ಸಸಿಯಿಂದ ಪ್ಲಾಂಟ್ ಮಾಡಿ ಬೆಳೆಸಿದ್ದು. ಎವ್ರಿ ವೀಕ್ ಆಲ್ಮೋಸ್ಟ್ ಒಂದು 4 to 5 ಫ್ಲವರ್ಸ್ ಕೊಡ್ತಾನೆ ಇರುತ್ತೆ. ಸೊ ಇದರಲ್ಲಿ ನಿಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಈವನ್ BP, ಶುಗರ್, ಏರ್ ಫಾಲ್ ಯಾರಿಗಾದರೂ ಜಾಸ್ತಿ ಆಗ್ತಾಯಿದ್ರೆ ಇದರಲ್ಲಿ ಒಳ್ಳೆ ಫ್ರೆಶ್ ಟೀ ಮಾಡಿ ಕುಡಿಬೋದು. ಇಲ್ಲ ಆಯಿಲ್ನಲ್ಲಿ ಕೂಡ ಇದನ್ನ ಬೇಯಿಸಿ ಇದು ಮಾಡಿ ತಲೆಗೆ ಹಾಕ್ತಾರೆ. ಈವನ್ ಇದರಲ್ಲಿ ರಾವ ಕೂಡ ಸ್ವಲ್ಪ ಜನ ತಿಂತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರು. ಸೊ ನಿಮ್ಗೆ ಯಾರಿಗಾದ್ರೂ ಗರ್ಲ್ ಫ್ರೆಂಡ್ಸ್ಗೆ ಫ್ಲವರ್ ಕೊಡಬೇಕು ಅಂತಿದ್ರೆ ದಯಮಾಡಿ ಫ್ಲವರ್ ಕೊಡಬೇಡಿ, ಈ ಥರ ಒಂದು ಒಳ್ಳೆ ಪ್ಲ್ಯಾಂಟ್ ಕೊಡಿ. ಸೊ ಪ್ಲ್ಯಾಂಟಿಂದ ಡೈಲಿ ಒಂದೊಂದು ಒಳ್ಳೆ ಈ ಥರ ಸುಂದರವಾದ ಹೂವು ಕೊಡ್ತಾ ಇರುತ್ತೆ ಗಿಡ. ಸೊ ಅದನ್ನು ನೋಡಿ ಅವ್ರು ನಿಮ್ಮ ನೆನಪಿನಲ್ಲಿ ಇಟ್ಕೊಳ್ತಾರೆ ಯಾವಾಗ್ಲೂ. ಸೊ ನೋಡಿ, ಅಲ್ಲಿ ಕೋಳಿ ಕೂಗ್ತಾ ಇದೆ ಆಗ್ಲಿಂದ. ಸೊ ಇನ್ನೂ ಬಾಗಿಲು ತೆಗೆದಿಲ್ಲ, ಬ್ರೇಕ್ಫಾಸ್ಟು ಕೊಟ್ಟಿಲ್ಲ, ಅದಕ್ಕೆ ಕೋಳಿ ಅಲ್ಲಿಂದ ಬೈತಾ ಇದೆ. ಸೊ ನೋಡಿ ಮತ್ತೆ ಕೂಗ್ತಾ ಇದೆ ಅಲ್ಲಿಂದ. ಸೊ ಮಾರ್ನಿಂಗಿಂದ ಸ್ವಲ್ಪ ಕೆಲಸ ಆಚೆ ಹೋಗಿದ್ದು ನೋಡಿ, ಅದೇ ಕೋಳಿ ಮನೆ. ಸೊ ಮಾರ್ನಿಂಗಿಂದ ಸ್ವಲ್ಪ ಆಚೆ ಹೋಗಿದ್ದೆ, ಸ್ವಲ್ಪ ಸ್ಟ್ರೆಸ್ ಔಟ್ ಆಗಿತ್ತು. ಸೊ ಬಂದಿದ್ದ ತಕ್ಷಣ ಫ್ಲವರ್ನ ನೋಡಿದೆ, ಎಲ್ಲ ಸ್ಟ್ರೆಸ್ಸು ಎಲ್ಲ ಮಾಯ ಆಗೋಯಿತು. ಸೊ ನೀವು ಇದೇ ಥರ ಗಿಡ ಬೆಳೆಸೋದ್ರಿಂದ ಇದು ನಿಮ್ಮ ಜೀವನದಲ್ಲಿ ತುಂಬ ಒಂದು ಪಾಸಿಟಿವಿಟಿ ಮತ್ತು ಒಂದು ಒಳ್ಳೆಯ ಒಂದು ಗುಡ್ ಫೀಲ್ ಕೊಡುತ್ತೆ. ಸೊ ನೀವು ಪ್ಲ್ಯಾಂಟ್ ಮಾಡಿ, ವಾಟರ್ ಮಾಡಿ ಡೈಲಿ, ಈ ಥರ ಒಳ್ಳೆ ಫ್ಲವರ್ಸ್ನ ಡೈಲಿ ನೋಡ್ಬೋದು. ಸೊ ನೀವು ಯಾವುದೋ ಲಾಲ್ಬಾಗ್ ಹೋಗೋದು ಬೇಕಾಗಿಲ್ಲ, ನಿಮ್ಮ ಮನೆ ಮುಂದೆ ಈ ಥರ ಒಂದು ಮಿನಿ ಲಾಲ್ಬಾಗ್ನ ಕ್ರಿಯೇಟ್ ಮಾಡ್ಬೋದು.